ಹಿಂಗೆ ಹಣಿಕೆ ನೋಡ್ಕೊಂತ ಓಡಿಸಿದ್ರೆ ಗಾಡಿ ಓಡ್ಸಕ್ ಬರಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ಏನಾಗತ್ತೆ ಗೊತ್ತಾ, ಈಗ ಅಂದಾಜಿಗೆ ಓಡಿಸ್ಬೇಕು. ಈಗ ನೀವು ಒಂದು ಫೈಲ್ ಕಂಡು ಹಿಡಿಯೋದು ಅಂತಾರೆ ನೋಡ್ರಿ, ಅದು ಬರ್ತೈತಿ ಪ್ರಾಕ್ಟಿಕಲ್. ನಾವು ಅಲ್ಲಿ ಇದು ಮಾಡೋ ಮುಂದೆ ನಾವು ನಿಮಗೆ ಆ ಅಂದಾಜಿಗೆ ತಗೊಂಡು ಬರ್ತಾ ಇರ್ತೀವಿ. ಅದನ್ನು ಆ ಪ್ರಾಕ್ಟೀಸ್ ಆದಂಗೆ ನಿಮ್ಗೆ ಗೊತ್ತಾಗತ್ತೆ. ಯಾಕಂದ್ರೆ ಅಲ್ಲಿ ಈ ಮುಂದೆ ಉದ್ದ 30 ಇರ್ತೈತಿ, ಎದುರುಗಡೆ ಕಾಣಿಸೋದಿಲ್ಲ. ನಾವು ಅಷ್ಟು ಹತ್ರ ನೋಡಿ ಹೊಡೆಯಕ್ಕೆ ಬರೋದಿಲ್ಲ. ನೀವು 50 ಕಿಲೋಮೀಟರ್ ಸ್ಪೀಡ್ ಆಗಿದ್ದು ಇಲ್ಲಿ ನೋಡೋಕೆ ಆಗೋದೇ ಇಲ್ಲ. ಯಾಕೆಂದ್ರೆ ಈ ಕುರಿಗಳು ಬರ್ತಿರ್ತವೆ, ಆಮೇಲೆ ಮಕ್ಕಳು ಚೆಂಡು ನಾಯಿ ಮೇಲೆಲ್ಲ ಬರ್ತಿರ್ತವೆ, ಅವು ನಮ್ಗೆ ಗೊತ್ತೇ ಆಗೋದಿಲ್ಲ. ನಿಮ್ಗೆ ನಮ್ಮ ಕ್ಲಾಸ್ ಎಲ್ಲ ಮುಗಿದ ಮೇಲೆ ನಿಮ್ಮ ಕ್ವಶನ್ ಎಲ್ಲ ತೆಗೀರಿ, ಆನ್ಸರ್ ನಿಮಗೆ ಸಿಕ್ಕಿರ್ತತೆ. ಬಟ್ ಮತ್ತೆ ಸರಿ ಮಾಡೋಣ, ಓಕೆನಾ? ಈಗ ನೋಡ್ರಿ ಸರ್, ಎರಡನೇದು ನೀವು ಸೀಟ್ ನೋಡ್ಕೋಬೇಕು. ಸೀಟನ್ನು ಇದನ್ನ ಸರಿ ಮಾಡ್ಕೊಂತಿರೋದ ನೀವು ಮುಂದೆ. ಇದರ ನಂತರ ನಿಮಗೆ ಮಿರರ್ ಸರಿ ಮಾಡ್ಕೋಬೇಕು. ಇದು ಮತ್ತು ಇದು ನಿಮ್ಮ ಹೈಟಿಗೆ ಕರೆಕ್ಟಾಗಿ ಮಾಡಿ. ಅದು ಬೇಡ, ಅದು ರಿವರ್ಸ್ ಮಿರರ್, ಅದು ಲಾಸ್ಟಿಗೆ ಬರ್ತದೆ ಹೇಳ್ತೇನೆ. ಬಟ್ ಅದ್ರದ್ದು ಅಂಥ ಅವಶ್ಯಕತೆ ಇಲ್ಲ, ಅದನ್ನು ಅತಿಯಾಗಿ ನಾವು ಯೂಸ್ ಮಾಡಬಾರ್ದು. ಇವೆರಡು ಭಾಳ ಮೇಯ್ನು. ಇದು 90% ನಿಮಗೆ ಹಿಂದಗಡೆ ದೃಶ್ಯ ತೋರಿಸ್ತೈತಿ, ಇದು ಒಂದು ಸೈಡಿನ ಫುಲ್ ತೋರಿಸ್ತೈತಿ. ಈ ನೀವು ಸುಮ್ಮನೆ ಕಣ್ಣು ತಿರ್ಸಿದ್ರೆ ನಿಮಗೆ ಹಿಂದಗಡೆ ದೃಶ್ಯ ಫುಲ್ ತಲೆ ಒಳಗೆ ಬರ್ಬೇಕು. ಗಾಡಿಯನ್ನು ನೀವು ಮೂವ್ ಮಾಡ್ಬೇಕಾದ್ರೆ, ಗಾಡಿ ಮೂವ್ ಮಾಡಬೇಕು ಅಂದರೆ ನೋಡ್ಕೋಬೇಕು, ಎರಡೂ ಬೇಕು. ಹೌದು, ನೋಡ್ಕೊಂಡು ಯಾರ ಅಕಸ್ಮಾತ್ ಬರ್ತಾ ಇದ್ದಾರೋ ಬಂದರು ಅಂದರೆ ಒಂದು ಸೆಕೆಂಡ್ ನೀವು ತಡ್ಕೋಬೇಕು. ಒಂದು 5 ನಿಮಿಷ, ಹೌದು 5 ನಿಮಿಷನೋ 1 ಸೆಕೆಂಡ್ ಅಂತ ಇಟ್ಕೊಳ್ರಿ. ಅವ್ರು ದಾಟಿದ ಮೇಲೆ ಒಯ್ಯಿರಿ. ಸರ್ವಿಸ್ ಆದಂಗೆ ನಿಮ್ಗೆ ಇದೆಲ್ಲ ಬರ್ತಾ ಇರ್ತದೆ. ಇದು ಒಂದು. ಎರಡನೇದು, ನೀವು ಗಾಡಿಯನ್ನು ಲೆಫ್ಟು ರೈಟು ತಗೊಳ್ಬೇಕಾದ್ರೆ, ಸ್ಲೋ ಮಾಡಬೇಕಾದ್ರೆ, ನಿಲ್ಲಿಸ್ಬೇಕಾದ್ರೆ, ಈ ಲೆಫ್ಟಿಗೆ ತಗೊಳ್ಬೇಕಾದ್ರೆ ಕಣ್ಣು ಮಿರರ್ ಮೇಲೆ ನೋಡ್ಕೊಂಡು ಮಾಡಬೇಕು. ಹೌದು, ಇದನ್ನ ನೋಡ್ಕೊಂಡು ಮಾಡಬೇಕು. ಅವಾಗ ನಿಮಗೆ ಮ್ಯಾಚಿಂಗ್ ಬರ್ತೈತಿ. ನೀವು ಬರೀ ಮುಂದಗಡೆಗೆ ಅಷ್ಟೇ ನೋಡಿದ್ರಿ ಏನ್ರಿ, ದಡ್ಡ ಅಂತ ಬ್ರೇಕ್ ಹೊತ್ಬಿಟ್ರೆ ಸಣ್ಣ ಗಾಡಿ ಮಾದ್ರೆ ಆ ಮುಖಾನ, ದೊಡ್ಡ ಗಾಡಿ ಮಾದ್ರೆ ನಾವು ಇಷ್ಟ ಸಿಂಪಲ್. ಹಿಂದೆ ಮುಂದೆ ಫುಲ್ ನೀವು ಮಿರರ್ ನೋಡ್ಕೋಬೇಕು, ಕ್ಲೀನಾಗಿ ನಿಲ್ಲಿಸ್ಬೇಕು, ಮುಗೀತು ಅಲ್ಲಿಗೆ. ಇದು ಒಂದಾಯ್ತು. ಇದ್ರ ನಂತರ ನಿಮಗೆ ಇಲ್ಲಿ ಈ ಮಿರರಿನ ನಂತರ ನೀವು ಈ ಉಳಿದ ಕೆಲಸಕ್ಕೆ ರೆಡಿ ಆಗ್ಬೇಕು. ಹೆಂಗೆ ತಿರ್ಸ್ರಿ ಸ್ಟೇರಿಂಗ್, ಏನು ಹೇಳ್ರಿ, ಲಾಕ್ ಆಗಿದೆ. ಕೀ ತೆಗೆದ ತಕ್ಷಣ ಲಾಕ್ ಹಾಕೋ. ಯಾಕೆ ಅದು ಇರೋದು ಹಂಗೆ ವೈಬ್ರೇಟ್ ಲಾಕ್ ಇದು. ನೀವು ಏನು ಮಾಡಕ್ಕೆ ಬರೋದಿಲ್ಲ, ಹೊತ್ಕೊಂಡು ಹೋಗ್ಬೋದು ಅಷ್ಟೇ, ಯಾಕೊಂಡು ಹೋಗೋಕ್ಕೂ ಕಷ್ಟ. ಓಕೆನಾ? ಇದು ವೈಬ್ರೇಟ್ ಲಾಕು. ಇದರ ಅರ್ಥ ಏನು ಅಂದರೆ, ಈಗ ತಿರ್ಸ್ರಿ, ಮುಗೀತು, ಇಷ್ಟೇ. ಹೌದು. ಇದನ್ನು ನೀವು ಎಲ್ಲಾರ ಗಾಡಿ ನಿಲ್ಲಿಸ್ತೀರಿ, ಎಲ್ಲೋ ಅಪ್ಪನೇ ನಿಲ್ಲಿಸ್ತೀರಿ, ಡೌನ ನಿಲ್ಲಿಸ್ತೀರಿ, ಯಾರೋ ಒಬ್ಬರೇ ಒಂದು 2 ಮಾರು ಮುಂದಕ್ಕೆ ಬಿಡು ಮರ್ಯಾದೆ ಅಲ್ಲಿ ಅಂತಾರೆ. ಚಾಲೂ ಮಾಡಿದೆ ಗಾಡಿಯನ್ನು ಮೂವ್ ಮಾಡಬಾರ್ದು. ಚಾಲು ಮಾಡ್ಕೊಂಡು ಹ್ಯಾಂಡ್ ಲಾಕ್ ಆದರೆ ನಿಮ್ಮ ಗಾಡಿ ಕೈ ಸಿಗಲ್ಲ, ಅದು ಸಮಾಧಾನ ಸಿಗಲ್ಲಿವರೆಗೂ ನುಗ್ತಾ ಇರ್ತೈತಿ. ಇದು ಒಂದನೇದು. ಎರಡನೇದು, ಈ ಟೈಮ್ ಏನಾರು ಹೆಚ್ಚು ಕಡಿಮೆ ಆಯಿತು ಅಂದರೆ ಹ್ಯಾಂಡ್ ಬ್ರೇಕ್ ಎಳಿಬೋದು. ಇಲ್ಲಿ ಕೈ ಇಡ್ರಿ, ಕೈ ಇಡ್ರಿ. ಎಸ್, ಹೌದು ಇರ್ತೈತಿ. ಈ ಗಾಡಿಗೆ ಎಲ್ಲದೂ ಟೈಟ್. ಇದನ್ನ ಹಿಂದಗಡೆ ವೀಲಿಗೆ ಲಾಕ್ ಮಾಡಿರ್ತಾನೆ, ಕರ್ಕಸ ಮಾಡಿದಂಗೆ ಮಾಡಿ ಹಿಂದಗಡೆ ವೀಲಿಗೆ ಇಟ್ಟಿರ್ತಾನೆ. ಇದನ್ನು ನೀವು ಲಾಕ್ ಮಾಡಿಟ್ಟು ಹೋಗಿರಲ್ಲ, ಇದು ಓಪನ್ ಆಗ್ಬೇಕು ಅಂದರೆ ಇಡ್ರಿ, ಕೈ ಇಡ್ರಿ. ಓಪನ್ ಆಗ್ಬೇಕು ಅಂದರೆ ಮತ್ತೆ ಸ್ವಲ್ಪ ಎತ್ಕೊಂಡು ಇದನ್ನ ಒಳಗೆ ಒತ್ಕೋಬೇಕು, ಇಳಿಸ್ಬೇಕು.